ಇನ್ನು ಕುಂಭರಾಶಿಗಳು. ಕುಂಭರಾಶಿಯವರಿಗೆ ಕುಟುಂಬದಲ್ಲಿ ಹಿರಿಯರ ಸಹಕಾರ ಚೆನ್ನಾಗಿದೆ. ಸ್ತ್ರೀಯರಿಗೆ ಆರ್ಥಿಕ ವ್ಯತ್ಯಾಸಗಳಾಗುತ್ತೆ, ಆದರೆ ಲಾಭ ಅಂತೂ ಇದೆ ರೀ, ಅದರಲ್ಲೇನು ಸಂಶಯ ಇಲ್ಲ. ಪ್ರತಿಭಾಶಕ್ತಿ ಚೆನ್ನಾಗಿದೆ. ಜಾಣ್ಮೆ, ತುಂಬ ಜಾಣ್ಮೆಯಿಂದ ಕಾರ್ಯ ಯಾವ ಥರ ನಾನು ಕೆಲಸ ನಿಭಾಯಿಸೋದು ಅನ್ನೋ ಶಕ್ತಿ, ಹೊಳಹು ಅಂತೀವಲ್ಲ, ಅದು ತುಂಬ ಚೆನ್ನಾಗಿದೆ. ದಾಂಪತ್ಯದಲ್ಲಿ ಮನಸ್ತಾಪ, ಸ್ವಲ್ಪ ಅಸಮಾಧಾನ ಇದೆ. ಅದಕ್ಕೆ ಕಾರಣ ಸಪ್ತಮದಲ್ಲಿರೋ ಕೇತು ಮತ್ತು ಶುಕ್ರ ಇವರ ಒಂದು ತೊಡಕಿನಿಂದಾಗಿ ಸ್ವಲ್ಪ ಅಸಮಾಧಾನ, ಸಂಗಾತಿಯಲ್ಲಿ ಮನಸ್ತಾಪ ಇತ್ಯಾದಿ ಇದ್ದೇ ಇದೆ ಅದು. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ಕುಂಭರಾಶಿಯವರಿಗೆ ದುರಾದೃಷ್ಟದಿಂದ ಮುಖ್ಯ ಕಾರ್ಯಗಳು ಹಾನಿಯಾಗಿಬಿಡುತ್ತೆ. ಗೌರವ ಸನ್ಮಾನಗಳಲ್ಲಿ ಅಸಮಾಧಾನ ಬಂದುಬಿಡುತ್ತೆ. ಯಾರೋ ಏನೋ ಕರೆದಿರ್ತಾರೆ, ಅಲ್ಲಿ ಏನೋ ಒಂದು ನಿಮಗೆ ಮಾನ್ಯತೆ ಸಿಗಲಿಲ್ಲ, ಮನ್ನಣೆಯ ದಾಹ ಇದೆಯಲ್ಲ, ಅದು ಬಹಳ ಕಷ್ಟ ಅಂತ ಆ ರೀತಿಯಲ್ಲಿ ತೊಂದರೆ ಆಗ್ಬಿಡೋ ಸಾಧ್ಯತೆ ಇರುತ್ತದೆ. ತಂದೆ ಮಕ್ಕಳಲ್ಲಿ ಕಲಹದ ವಾತಾವರಣ, ವೃತ್ತಿಯಲ್ಲಿ ಅನುಕೂಲ, ಸಣ್ಣ ಪುಟ್ಟ ಅನುಕೂಲಗಳು, ತೊಂದರೆ ಇದೆ. ಹೆಚ್ಚಿನದಾಗಿ ಅದೃಷ್ಟಾಧಿಪತಿ ಕೈ ಕೊಟ್ಬಿಟ್ರೆ ಸುಖಾಧಿಪತಿ ಬೇರೆ, ಹೀಗಾಗಿ ಸುಖವೂ ಇಲ್ಲ, ಅದೃಷ್ಟವೂ ಇಲ್ಲ, ಕೊನೆಗೇನು ಮೂಲೆ ಗುಂಪಾಗ್ಬಿಡೋದು. ಎಲ್ಲ ಪ್ರತಿಭೆ ಇದೆ, ಆದರೂ ಮೂಲೆಯಲ್ಲಿ ಕೂತೀನಿ, ಈ ಥರದೊಂದು ಸಾಧ್ಯತೆ ಶುಕ್ರ ಹಾಗೆ ತಂದು ಕೊಟ್ಬಿಡ್ತಾನೆ. ಸ್ವಲ್ಪ ಕಾಲ ಅಷ್ಟೇ, ಅದು ಆತಂಕ ಬೇಡ. ಪ್ರಾರ್ಥನೆಗೇನಪ್ಪ ಕುಂಭರಾಶಿಯವರಿಗೆ ಅಮ್ಮನವರ ಸನ್ನಿಧಾನದಲ್ಲಿ ಅಭಿಷೇಕ ಮಾಡಿಸಿ, ಅದು ಹೆಚ್ಚಿನ ಅನುಕೂಲ ಮಾಡಿಕೊಡುತ್ತೆ. ಮತ್ತು ಹೆಣ್ಣುಮಕ್ಕಳಿಗೆ, ಮುತ್ತೈದೆಯರಿಗೆ ಒಂದು ಅವರಿಗೆ ವಸ್ತ್ರ ಅಥವಾ ಆಭರಣ, ಅವರು ಇಷ್ಟಪಡತಕ್ಕಂಥ ದ್ರವ್ಯ ದಾನ ಮಾಡೋದ್ರಿಂದ ನೋಡಿ ತುಂಬ ಅನುಕೂಲ ಆಗುತ್ತೆ. ಇನ್ನು ಮೀನರಾಶಿಗೆ ಹೋಗೋಣ. ಮೀನರಾಶಿಯವರಿಗೆ ವೃತ್ತಿಯಲ್ಲಿ ಅನುಕೂಲಗಳು ಚೆನ್ನಾಗಿದೆ. ವಿಘ್ನಗಳು ಉಂಟಾಗಬಹುದು, ಸ್ವಲ್ಪ ಮಟ್ಟಿಗೆ ತೊಡಕುಗಳು, ಪೂರ್ಣತೆ, ಮಾಡಿದ ಕೆಲಸ ಪುನಃ ಮಾಡಬೇಕಾದ ಪರಿಸ್ಥಿತಿ, ಮಾಡಿದ್ದೆ ಮತ್ತೆ ಮಾಡಬೇಕಾದ ಪರಿಸ್ಥಿತಿ ಬಂದ್ಬಿಡೋ ಸಾಧ್ಯತೆಗಳು, ಈ ರೀತಿಯ ತೊಡಕುಗಳು ಅದು ಮಂಗಳವಾರ ಬುಧವಾರ ನಿಮಗೆ ಕಾಡಬಹುದು. ಸ್ವಲ್ಪ ಹುಷಾರಾಗಿರಿ, ಕೆಲಸದಲ್ಲಿ ಎಚ್ಚರಿಕೆ. ಗುರು ದೃಷ್ಟಿ ಇದೆ, ಆತಂಕ ಏನು ಬೇಡ. ಇನ್ನು ಮುಖ್ಯವಾಗಿ ನಿಮಗೆ ಸ್ವಲ್ಪ ಸ್ತ್ರೀಯರಿಗೆ ಸಾಲದ ಭಯ, ಶತ್ರುಗಳ ಕಾಟ, ಇವುಗಳು ಕೂಡ ನಿಮ್ಮನ್ನು ಕಾಡಿಸುತ್ತೆ. ಮತ್ತು ಸ್ನೇಹಿತರಿಂದ ಬಂಧುಗಳಿಂದ ತುಂಬ ಚೆನ್ನಾಗಿದೆ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯ ಗಮನಿಸ್ಕೊಂಡ್ರೆ ವಾರಾಂತ್ಯದಲ್ಲಿ ದಾಂಪತ್ಯದಲ್ಲಿ ಮನಸ್ತಾಪ, ನಷ್ಟ, ವಸ್ತು ನಷ್ಟತೆ, ಮುಖ್ಯವಾದ ಒಂದು ವಸ್ತುವೋ ಹಾನಿಯೋ ಆಗಿ ಅದು ಮನಸ್ಸಿಗೆ ತುಂಬ ನೋವಾಗೋ ಸಾಧ್ಯತೆ. ಮುಖ್ಯವಾಗಿ ದಾಂಪತ್ಯದಲ್ಲಿ ನೋಡಿ ಮನಸ್ತಾಪಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಯಾಕೆಂದರೆ ಆ ದಾಂಪತ್ಯದ ಅಧಿಪತಿ ಅಷ್ಟಮದಲ್ಲಿದ್ದಾನೆ, ಅಷ್ಟಮಾಧಿಪತಿ ಶುಕ್ರ ಸಪ್ತಮದಲ್ಲಿ ನೀಚನಾಗ್ತಾ ಇದ್ದಾನೆ. ಇದು ಸ್ವಲ್ಪ ಅವರ ಆರೋಗ್ಯದಲ್ಲೂ ವ್ಯತ್ಯಾಸ ಆಗಿಬಿಡಬಹುದು. ಹಾಸ್ಪಿಟ್ಲಿಗೆ ಓಡಾಡಬೇಕಾದ್ರೆ ಅಲೆದಾಡಬೇಕಾದ ಪರಿಸ್ಥಿತಿ ಬಂದುಬಿಡಬಹುದು. ಅವರ ಸಲುವಾಗಿ ಎಚ್ಚರ ತಗೊಳ್ಳಿ, ಗಮನ ಇರಲಿ. ಪ್ರಾರ್ಥನೆಗೆ ಲಕ್ಷ್ಮೀ ನರಸಿಂಹ ಪ್ರಾರ್ಥನೆ, ಲಕ್ಷ್ಮೀ ನರಸಿಂಹ ಕ್ಷೇತ್ರ ದರ್ಶನ ಮಾಡಿ, ಅಲ್ಲೇ ಒಂದು ವಿಶೇಷ ಪೂಜೆ, ಸೇವೆ ಇತ್ಯಾದಿ ಮಾಡಿಸಿ. ಇದು ತುಂಬ ಸಹಾಯವಾಗುತ್ತೆ ಮಾಡಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.